ನಮ್ಮ ಕನ್ನಡ ಕುವರ ಕೋಟ್ಯಾಧಿಪತಿಗೆ ಹೋಗಿ ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಂತ, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಕನ್ನಡ ಕುವರ ಇವತ್ತು ಎಷ್ಟು ಖುಷಿ ಆಗ್ತದೆ ಅಂತ ನನಗೆ. ಒಬ್ರು ಯೂಟ್ಯೂಬರ್ ಆಗಿ ಶಿವಮೊಗ್ಗದಿಂದ ಬಂದಂಥ ಹಳ್ಳಿ ಹುಡುಗ ಇವತ್ತು ಬೆಂಗಳೂರಂತ ಮಹಾನಗರದಲ್ಲಿ ಈ ರೀತಿಯಾದಂಥ ಒಂದು ಕಟ್ಟಡದಲ್ಲಿ ಸ್ವಂತ ಏನಿಲ್ಲ, ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ, ನಿಮ್ಮ ಹಾರ್ಡ್ ವರ್ಕ್ ಹೀಗೆ ಇರಲಿ. ಚೆನ್ನಾಗಿ ನೀವು ಹೇಗಿದ್ದೀರಾ? ನಮ್ಮ MEP ಕನ್ನಡದವರು ವಿಜಯ್ ಅವ್ರು ಬಂದಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಇವರೆಲ್ಲ ಮೈಸೂರು ಕಂಟೆಂಟ್ ಕ್ರಿಯೇಟರು. ಹೇಗಿದ್ದೀರಾ ಕೋಮಲ? ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಕೂತ್ಕೊಳ್ಳಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮನೋಜ್ ಅವರು. ಖುಷಿ ಆಗುತ್ತೆ ಒಂದು ಹುಡುಗ ಈ ಮಟ್ಟಕ್ಕೆ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದಾಗ. ಅವ್ರದೇ ಆದ ಕಂಪನಿಲಿ, ಅವರೇ ಆದ ಸ್ವಂತ ಶ್ರಮದಿಂದ ಕಂಪನಿಲಿ, ಅದ್ರ ಮುಂದೆ ನಮ್ಮ ಕನ್ನಡ ಕುವರ. ಇನ್ನೊಂದು ವಿಷಯ ಗೊತ್ತಾ, ಕನ್ನಡ ಕುವರ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಕೋಟ್ಯಾಧಿಪತಿ ಅಂತ ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಾರಲ್ಲ, ಆ ಕಾರ್ಯಕ್ರಮ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಲ್ಲಿ ಕೋಟಿ ಜನರನ್ನ ಮನಸ್ಸನ್ನು ಗೆದ್ದಂಥ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಹೋಗಿ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದಿರುವಂಥ ಕನ್ನಡ ಕುವರ ಇವಾಗ ಕೋಟ್ಯಾಂತರ ಜನರ ಮನಸ್ಸಿಗೆ ಮತ್ತು ಮನೆಯನ್ನು ನನಸು ಮಾಡೋದಕ್ಕೋಸ್ಕರ ಅವ್ರದ್ದೇ ಆದಂಥ ಸ್ವಂತ ಕಂಪನಿಯನ್ನು ಕಟ್ಟಿದ್ದಾರೆ. ಅದೇ ಕನ್ನಡ ಕುವರ ಕನ್ಸ್ಟ್ರಕ್ಷನ್, ಅದ್ರ ಜೊತೆಗೆ ಬ್ರಿಕ್ಸ್ ಆ್ಯಂಡ್ ಬ್ಲ್ಯಾಕ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ನೋಡ್ಬೋದು. ಸಕ್ಕತ್ತಾಗಿ ಪ್ಲಾನಿಂಗ್ ಮಾಡಿದ್ದಾರೆ, ಒಳ್ಳೆ ರೋಡಲ್ಲಿ ಮಾಡಿದ್ದಾರೆ, ಒಳ್ಳೆ ಲೊಕೇಶನ್ ಮಾಡಿದ್ದಾರೆ. ಸೇನಿದೆ ಜಾಮೂನು, ಗೋಬಿ, ಪೂರಿ, ಚೆನ್ನ ಮಸಾಲ, ಮುಗ್ಲೆ ಬಿರಿಯಾನಿ, ರಾಯ್ತಾ, ರೈಸು, ರಸಮ್, ಆಮೇಲೆ ಮೊಸರನ್ನಕ್ಕೆ ಉಪ್ಪಿನಕಾಯಿ ಇರಲೇಬೇಕು, ವೆಜ್ ಸಲಾಡು, ಗ್ರೀನ್ ಸಲಾಡು, ಪಾಪಡ್ಡು. ಊಟ ಆದಮೇಲೆ ಒಂದು ಬೀಡ, ಬನಾನ ಮತ್ತು ಐಸ್ ಕ್ರೀಮ್. ಊಟ ಮಾಡ್ದೆ ವಿಶ್ಮಾ? ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಏನ್ ಸರ್, ನಿಮ್ ನೋಡಿನೇ ಎಲ್ಲ ಚಚ್ಚದ್ ಕಲ್ತಿದ್ದಂತೆ. ಅವ್ರು ಡೀಸೆಂಟ್ ಆಗೋರು ಇವಾಗ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ಸ್. ಎಸ್, ನಾವು ರೆಡಿಯಾಗಾಯಿತು. ನಾವು ಇವೆಂಟಿಗೆ ಇವಾಗ ಹೋಗ್ತಾ ಇದ್ವಿ. ಕಾರ್ಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಪಾಪ ಇಟ್ಕೊಂಡು ಹೇಗೆ ಇವೆಂಟ್ ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ. ಇದುವರೆಗೂ ವಿಡಿಯೋ ಶೂಟಿಂಗ್ ಹೋಗ್ತಾ ಇದ್ದೆ, ಆದರೆ ಇವತ್ತು ಫಸ್ಟ್ ಟೈಮ್ ಇವೆಂಟ್ ಹೋಗ್ತಾ ಇದ್ದೀನಿ. ಅದು ನನ್ನ ಫ್ರೆಂಡ್ದಲ್ವಾ ಅಂತ ಹೇಳಿ, ಅಲ್ಲ ಫ್ರೆಂಡ್ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ಆಕಾಶ್ ಮತ್ತೆ ಎಲ್ಲರೂ ರೆಡಿ. ಏನಂತ ಹೇಳಿದರೆ ಬೇಬಿದು ಕಂಪಲ್ಸರಿ ಬ್ಯಾಗು, ಇದರಲ್ಲಿ ಬೇಬಿ ಐಟ್. ನಮ್ಮ ಬೇಬಿ ಏನು ಮಾಡ್ತಾ ಇದೆ? ಅಯ್ಯೋ ಬಾಯಿಗೆ 2 months ಆಯ್ತಲ್ಲ, ಅದಕ್ಕೆ ಬಾಯಿಗೆ ಕೈ ಹಾಕ್ತಾ ಇದೆಯಾ ಚಿನ್ನಮ್ಮ? ಎಸ್, ಹೊರಟಿದ್ದಾಯಿತು. ಇವಾಗ ಜಸ್ಟ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಗೊತ್ತಿಲ್ಲ, ಲೊಕೇಶನ್ ಸೆಂಡ್ ಮಾಡಿದ್ದೀನಿ. ನನ್ನ ಪ್ರಕಾರ ಒಂದು ಅರ್ಧ ಗಂಟೆ ಆಗ್ಬೋದು. ಅರ್ಧ ಗಂಟೆ ಆಗುತ್ತೆ ಆಕಾಶ್? ಇದಂತೂ ಇವಾಗ ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ, ನಮಗೆ ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ ಪಿಲ್ಲು ಫೀಡ್ ಮಾಡೋದಕ್ಕೆ. ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳಿ ನನ್ನ ಮಗನಿಗೆ ಇವಾಗ ಫೀಡ್ ಮಾಡಬೇಕು, ಎಚ್ಚರ ಇದ್ದಾನಲ್ಲ ಹಾಗಾಗಿ. ಆಲ್ರೆಡಿ ನಾವು ಬನಶಂಕರಿ ರೀಚ್ ಆಯಿತು. ಇನ್ನೇನು ಅವ್ರ ಆಫೀಸ್ ಹತ್ರ ಹೋಗೋದಕ್ಕೆ ಇನ್ನೇನು 200 ಮೀಟರ್ ಇತ್ತು. ಹಾಗಾಗಿ ಸುಮ್ಮನೆ ಹೇಗೆ ಬರೀ ಕೈಯಲ್ಲಿ ಹೋಗೋದು ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ, ಯಾವಾಗಲೂ ಯೂಶ್ವಲಿ ಯಾವ್ದಾದ್ರು ಇವೆಂಟಿಗೆ ಹೋಗ್ಬೇಕಾದ್ರೆ ಹೂಗುಚ್ಚ ತೊಗೊಳ್ತಾ ಇದ್ದೆ. ಇವತ್ತು ಸ್ವಲ್ಪ ಚೇಂಜಸ್ ಇರಲಿ, ನಾವು ಫ್ರೆಂಡು ಹೊಸದಾಗಿ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಸಿಹಿಯಾಗಿರಲಿ, ಅವ್ರ ಬದುಕು ಕೂಡ ಸಾಕಷ್ಟು ಏನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ಸ್ವೀಟ್ ತೊಗೊಂಡೋಗೋಣ ಅಂತ ಹೇಳಿ ಇಲ್ಲೊಂದು ಬೇಕ್ರಿ ಇತ್ತು, ಬೇಕ್ರಿ ಹತ್ರ ಬಂದೆ. ಏನು ತೊಗೊಳೋದು ಅಂತ ಥಿಂಕ್ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕದ ಬ್ರ್ಯಾಂಡು ಮೈಸೂರು ಪಾಕ್ ಇದೆಯಲ್ಲ, ಅದನ್ನ ಬಿಟ್ಟು ಬೇರೆ ಯಾವ ಸ್ವೀಟ್ ಕೊಡಬೇಕು ಅಂತ ಹೇಳಿ ಮೈಸೂರು ಪ್ಯಾಕ್ ನಾನು ಅರ್ಧ kg ತಗೊಂಡಿದ್ದೀನಿ. ಆ ಕಡೆ ಈ ಕಡೆ ನೋಡಿದ್ರೆ ನಂದಿನಿ ಇದೆಯಾ ಅಂತ ಇರ್ಲಿಲ್ಲ, ಹಾಗಾಗಿ ಇಲ್ಲಾಂದ್ರೆ ನಂದಿನಿ ಪೇಡ ತಗೊಳ್ತಾ. ಸರ್ ಆಯ್ತಾ, ಪ್ಯಾಕ್ ಆಯ್ತಾ? ನಾನು ತಗೊಂಡಿರೋದು ಮೈಸೂರು ಪಾಕ್ ಇದು. ಎಸ್, ಸ್ವೀಟ್ ತಗೊಂಡಾಯ್ತು, ಬನ್ನಿ ಹೋಗೋಣ. ನಮ್ಮ ಕಾರಲ್ಲಿ ನಿಂತಿದೆ. ಆಕಾಶ್ ಫುಲ್ಲು ಸ್ವೆಟಾಗಿ ಹೋಗಿದ್ದಾರೆ. ಇವತ್ತು ಯಾಕೋ ನಮ್ಮ ಟೈಮ್ ಸರಿ ಇರಲಿಲ್ಲ ಅನ್ಸುತ್ತೆ, ಟೋಲಲ್ಲಿ ಸ್ವಲ್ಪ ಕಿರಿಕಿರಿ ಆಗೋಯ್ತು. ಅವ್ರು ಏನು ಮಾಡಬೇಕು, ಇವೆಂಟಿಗೆ ಹೋಗಲೇಬೇಕು, ಹಾಗಾಗಿ ಬೇಗ ಬಂದು. ಎಷ್ಟಿದೆ ಇನ್ನು, ಎಷ್ಟು ಟೈಮ್ ತೋರಿಸ್ತಾ ಇದೆ? ನನ್ನ ಮಗ ನೋಡಿ ಎಷ್ಟು ಕಿರಿಕಿರಿ ಮಾಡ್ತಾ ಇದೆ ಅಂದರೆ, 1 ನಿಮಿಷ ಬಂದಿದೆ ಅಂದರೆ ಇವಾಗ ಹೋಗಿ ಕಾರ್ ಡ್ರೈವಿಂಗಿಗೆ ಕೂತ್ಕೊಂಡಿದ್ದೆ. ಎಸ್, ಕರ್ನಾಟಕ ಬ್ಯಾಂಕ್ ಮೇಲ್ಗಡೆ 3rd ಫ್ಲೋರ್ ಅಂತ ಹೇಳಿದರು. ಎಸ್, ಹೋಗೋಣ ಬನ್ನಿ. ಆಲ್ರೆಡಿ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗೋಯ್ತು. ನೀವು ನೋಡ್ಬೋದು
ಬನಶಂಕರಿ 6 ಸ್ಟೇಜ್ ಇದು ಟೆಕ್ನಾಲಜಿ ರೋಡಲ್ಲಿ ಇರುವಂಥ ಕರ್ನಾಟಕ ಬ್ಯಾಂಕ್ ಬರುತ್ತಲ್ಲ ಅದು 3rd ಫ್ಲೋರಲ್ಲೇ ನಮ್ಮ ಕನ್ನಡ ಕುವರ ಆಫೀಸ್ ಲಾಂಚ್ ಆಗಿದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆಯಪ್ಪ. ಒಬ್ಬ ಯೂಟ್ಯೂಬರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತ ಹೇಳಿದಾಗ ನಾವು ಇನ್ನೊಬ್ಬ ಯೂಟ್ಯೂಬರ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೊಂದು ವಿಶ್ ಮಾಡೋಣ ಅಂತ ಬಂದಿದ್ದೀವಿ. ಅದೇ ರೀತಿಯಾಗಿ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ಪರ್ಸನಲ್ ಬ್ಲಾಗಲ್ಲಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಪಾಪು ಬೇರೆ ಹೆಚ್ಚಾಗಿದ್ದಾನೆ, ಇವಾಗಷ್ಟೇ ಫೀಡ್ ಮಾಡಿದ್ದೆ. ನೋಡ್ಬೋದು ನೀವಲ್ಲಿ ಆಕಾಶ್ ಅವರು ಡ್ರೋನನ್ನು ಝೂಮ್ ಮಾಡಪ್ಪ, ನಮ್ಮ ಕ್ಯಾಮ್ರಾಮ್ಯಾನ್ ಝೂಮ್ ಮಾಡಿ ಡ್ರೋನನ್ನು ಫ್ಲೈ ಮಾಡ್ತಾ ಇದ್ದಾರೆ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮನೋಜ್ ಅವರು. ಖುಷಿಯಾಗುತ್ತೆ ಒಂದು ಹುಡುಗ ಈ ಮಟ್ಟಕ್ಕೆ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದಾಗ. ಅವ್ರದೇ ಆದ ಕಂಪನಿಲಿ, ಅವರೇ ಆದ ಸ್ವಂತ ಶ್ರಮದಿಂದ ಕಂಪನಿಲಿ, ಅದ್ರ ಮುಂದೆ ನಮ್ಮ ಕನ್ನಡ ಕುವರ. ಇನ್ನೊಂದು ವಿಷಯ ಗೊತ್ತಾ, ಕನ್ನಡ ಕುವರ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಕೋಟ್ಯಾಧಿಪತಿ ಅಂತ ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಾರಲ್ಲ, ಆ ಕಾರ್ಯಕ್ರಮ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಲ್ಲಿ ಕೋಟಿ ಜನರನ್ನ ಮನಸ್ಸನ್ನು ಗೆದ್ದಂಥ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಹೋಗಿ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದಿರುವಂಥ ಕನ್ನಡ ಕುವರ ಇವಾಗ ಕೋಟ್ಯಾಂತರ ಜನರ ಮನಸ್ಸಿಗೆ ಮತ್ತು ಮನೆಯನ್ನು ನನಸು ಮಾಡೋದಕ್ಕೋಸ್ಕರ ಅವ್ರದ್ದೇ ಆದಂಥ ಸ್ವಂತ ಕಂಪನಿಯನ್ನು ಕಟ್ಟಿದ್ದಾರೆ. ಅದೇ ಕನ್ನಡ ಕುವರ ಕನ್ಸ್ಟ್ರಕ್ಷನ್, ಅದ್ರ ಜೊತೆಗೆ ಬ್ರಿಕ್ಸ್ ಆ್ಯಂಡ್ ಬ್ಲ್ಯಾಕ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ. ನೋಡ್ಬೋದು ಸಕ್ಕತ್ತಾಗಿ ಪ್ಲಾನಿಂಗ್ ಮಾಡಿದ್ದಾರೆ, ಒಳ್ಳೆ ರೋಡಲ್ಲಿ ಮಾಡಿದ್ದಾರೆ, ಒಳ್ಳೆ ಲೊಕೇಶನ್ ಮಾಡಿದ್ದಾರೆ. ಅವರ ಕಂಪನಿ ಕಡೆಯಿಂದ ತುಂಬ ಆಫರ್ ಬಿಟ್ಟಿದ್ದಾರೆ. ಏನೇನು ಆಫರ್ ಇದೆ ಫಸ್ಟ್ ಅಂತ ಅವರು ನೋಡಬೇಕು, ವಿಶ್ ಮಾಡಬೇಕು, ಆಮೇಲೆ ಆಫರ್ ಬಗ್ಗೆ ಮಾತಾಡೋಣ. ಬನ್ನಿ ಹೋಗೋಣ. ಇವತ್ತು ಈವೆಂಟಿಗೆ ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇವನು ನಮ್ಮ ದೊಡ್ಡ ಮಗ ಭೀಷ್ಮ ಆಕಾಶ್, ನನ್ನ ಪುಟ್ಟ ಮಗ ದಶರಥ ಆಕಾಶ್, ಇನ್ನೊಂದು ದೊಡ್ಡ ಪಾಪು ಆಕಾಶ್. ಅದ್ರ ಜೊತೆಗೆ ಕಡಪ್ಪ ನಮ್ಮ ಕ್ಯಾಮ್ರಾಮ್ಯಾನ್ ಒಬ್ಬ ಹೊಸ್ದಾಗಿ ಏನೋ ಕಲೀಲಿಕ್ಕೆ ಬಂದಿದ್ದಾರೆ. ಅವ್ನ ಕ್ಯಾಮ್ರಾಮ್ಯಾನ್ ಎಡಿಟರ್ ಎಲ್ಲ ಎಡಿಟಿಂಗ್ ಕ್ಯಾಮ್ರಾ ವರ್ಕ್ ಎಲ್ಲ ಕಳಿಸ್ಕೊಡೋಣ ಅಂತೇಳಿ ನಮ್ಮ ಜೊತೆ ಔಟ್ಡೋರ್ ಶೂಟಿಂಗಿಗೆಲ್ಲ ಕರ್ಕೊಂಡು. ಹೇಗಿದ್ದೀಯಪ್ಪ ಫ್ಯಾಮಿಲಿ ಜೊತೆ ಎಲ್ಲ ಏನಾರು ಕಲ್ತ್ಕೊಳ್ತಾ ಇದೆಯಾ? ಸೂಪರಾಗಿ ಕಲಿತಾ ಇದ್ದೀನಿ. ಮತ್ತೆ ಒಂದು ರೀಲ್ಸಲ್ಲಿ ನೀನು ಮಿಂಚಿದ್ದಲ್ಲ, ಹೆಂಗಿತ್ತು? ನಿಮ್ಮ ಅಮ್ಮಗೆಲ್ಲ ತೋರಿಸ್ತಾ? ಹೌದು, ನಮ್ಮಮ್ಮ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ಯಾಕ ಮೂತಿ ನಂಗೆ ಉಮ್ಮಂತ ಎತ್ಕೊಂಡಿದ್ಯಾ, ಸ್ವಲ್ಪ ನಗು ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಅಂತ ಹೇಳ್ತಿದ್ರು. ಓಕೆ, ಎಸ್. ಡ್ರೋನ್ ಯೂಶ್ವಲಿ ನಾವು ಹಾರಿಸಿದಾಗ ಫಾರೆಸ್ಟ್ ಏರಿಯಾ ಅಲ್ಲ, ಸಿಟಿ ಏರಿಯಾದಲ್ಲೇ ಅದು ಬಂದುಬಿಡುತ್ತೆ. ಯಾಕೆ ಅಂತ ಹೇಳಿದರೆ ಅದ್ರ ಟೆರಿಟೇರಿಯಾಗೆ ನಾವು ಬಂದಿದ್ದೀವಿ ಅಂತ ಹೇಳಿ. ನೋಡಿ ಎಷ್ಟು ಹದ್ಗಳು ಬಂದುಬಿಟ್ಟಿದ್ದಾವೆ ಅಂತ ಹೇಳಿ. ಬೇಗ ನಾವು ಇವಾಗ ಲ್ಯಾಂಡ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಡ್ರೋನ್ನ ಅಲ್ಲೇ ಕೊಲ್ಯಾಪ್ಸ್ ಮಾಡಿಬಿಡ್ತವೆ. ಯಾರಾದರೂ ಬಿಡ್ತಾರಾ? ಅದ್ರ ಟೆರಿಟರಿಗೆ ಹೋದರೆ ನಮ್ಮ ಏರಿಯಾಗೆ ಬಂದರೆ ನಾವು ಬಿಟ್ಬಿಡ್ತೀವಾ ಅಂತ ಡೈಲಾಗ್ ಹೇಳ್ತಾರಲ್ಲ, ಆ ರೀತಿಯಾಗಿ ನಮ್ಮ ಹದ್ದಿರೋಂಥ ಏರಿಯಾಕ್ಕೆ ಡ್ರೋನ್ಗಳು ಹೋದರೆ ಅದ್ರ ಸಾಮ್ರಾಜ್ಯಕ್ಕೆ ನಾವು ಹೋದರೆ ಬಿಟ್ಬಿಡ್ತಾರ ಆಕಾಶ್? ನೀವು ಅದ್ರ ಟೆರಿಟರಿಗೆ ಹೋಗಿ ಹಾರಿಸ್ಬಿಟ್ರೆ ಡ್ರೋನ್ ಕೆಲಸ ಮುಗೀತು. ಒಂದು ಡ್ರೋನ್ ಫ್ಲೈ ಮಾಡಿದ್ದಾಯಿತು. ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಮಾಡಿದ್ದಾನಲ್ಲ. ಒಳ್ಳೆ ಲೊಕೇಶನ್. ಇಲ್ಲಿ ಅಂಡರ್ ಡೆವಲಪಿಂಗ್ ಸ್ಟೇಜ್ ಅಲ್ಲ, ತುಂಬಾ ಕನ್ಸ್ಟ್ರಕ್ಷನ್ ಲೊಕೇಶನ್ ರೀಚ್ ಆದಮೇಲೆ ನಾವು ಹೋಗಿದ್ದೆ ಕನ್ನಡ ಕುವರ ಅವರ ಆಫೀಸ್ಗೆ. ಇದು ಬನಶಂಕರಿ 6 ಸ್ಟೇಜ್ನಲ್ಲಿರುವಂಥ ಆಫೀಸ್. ಈ ಆಫೀಸ್ ಕಂಪನಿ ಹೆಸರು ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್. ಎಲ್ಲೆಲ್ಲೋ ಅವರೇ ಎಲ್ಲ ಕನ್ನಡ ಕುವರನೇ ಎಲ್ಲ. ಮನೋಜ್ ಅವರೇನ, ಮನೋಜ್ ಎಲ್ಲಿದ್ದಾರೆ ಅಂತ ಇವಾಗ ಹುಡ್ಕೋದೇ ಕಷ್ಟ ಆಗ್ಬಿಟ್ಟಿದೆ. ಪೂಜೆ ಮಾಡ್ತಾ ಇದ್ದಾರೆ. ಇದೇ ನೋಡಿ ಅವ್ರದ್ದು ಕಂಪನಿ ಬ್ರಿಕ್ ಅಂಡ್ ಬ್ಲಾಕ್ಸ್ ಅಂತ ಹೇಳಿ. ಅವ್ರು ಇನ್ನು ಪೂಜೆಲಿದ್ದಾರೆ ಕನ್ನಡ ಕುವರ, ಹಾಗಾಗಿ ಕುಂಭಕ್ಕೆ ಹೋಗೋಣ ಬನ್ನಿ, ಊಟ ಮಾಡೋಣ ಅಂತ ಹೇಳಿದ್ರು ಅವ್ರ ಟೀಮ್. ಸೇನಿಂದೆ ಜಾಮೂನು, ಗೋಬಿ, ಪೂರಿ, ಚೆನ್ನ ಮಸಾಲ, ಮುಗ್ಲೆ ಬಿರಿಯಾನಿ, ರಾಯ್ತಾ, ರೈಸು, ರಸಮ್, ಆಮೇಲೆ ಮೊಸರನ್ನಕ್ಕೆ ಉಪ್ಪಿನಕಾಯಿ ಇರಲೇಬೇಕು, ವೆಜ್ ಸಲಾಡು, ಗ್ರೀನ್ ಸಲಾಡು, ಪಾಪಡ್ಡು. ಊಟ ಆದಮೇಲೆ ಒಂದು ಬೀಡ, ಬನಾನಾ ಮತ್ತು ಐಸ್ ಕ್ರೀಮ್. ಊಟ ಮಾಡ್ದೆ ಭೀಷ್ಮ? ಒಂದು ಮದುವೆ ಊಟದ ಥರ ಮಾಡಿಸಿದ್ದಾರೆ. ಎಲ್ಲ ಥರದ್ದು ವೆಜ್ ಸಲಾಡು, ಪಲಾವು, ಕೋಸಂಬರಿ ಮತ್ತು ಗೋಬಿ, ಜಾಮೂನು, ಪೂರಿ, ಅನ್ನ, ಸಾಂಬಾರು, ರಸಮು, ಮೊಸರನ್ನ, ಐಸ್ ಕ್ರೀಮು. ಚೆನ್ನಾಗಿದೆ. ತುಂಬ ಜನ ಬಂದಿದ್ದಾರೆ, ನೀವು ನೋಡ್ಬೋದು. ತುಂಬ ಜನ ಮೇ ಬಿ ಕನ್ಸ್ಟ್ರಕ್ಷನ್ ಬುಕ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಇದ್ದಾರೆ ನೋಡ್ಬೋದು. ಇವಾಗ ಕರೆಕ್ಟಾಗಿ 12 ಗಂಟೆ ಆಗಿದೆ. 12 ಗಂಟೆಗೆ ಇಷ್ಟು ಜನ ಎಲ್ಲ ಬಂದಿದ್ದಾರೆ. ಇನ್ನೂ ಬರ್ತಾರೆ ಅಂದಂಗೆ ಆಯಿತು. ಇಷ್ಟೆಲ್ಲರದ್ದು ಊಟ ಆಯಿತು. ಇವಾಗ ಹೋಗ್ಬೇಕು, ವಿಶ್ ಮಾಡಬೇಕು. ವಿಶ್ ಮಾಡಿ ಹೊರಡ್ತಾ ಇರೋದಷ್ಟೇ. ಸೆಕೆಗೆ ಮಲಗಿಬಿಟ್ಟಿದೆ ನನ್ನ ಮಗು. ಅಷ್ಟರಲ್ಲಿ ವಿಡಿಯೋ ಶೂಟ್ ಮುಗಿಸ್ಕೊಬೇಕು. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು. ಊಟ ಮಾಡಿ ಸ್ವಲ್ಪ ದಿನ ಎದ್ದೋಗಿದ್ದಾರೆ. ಎಷ್ಟು ಸೆಕೆ ಇದೆ ಅಂತ ಹೇಳಿದರೆ ಫುಲ್ಲು ಡೌರ್ ಬರ್ತಾ ಇದೆ. ಅಷ್ಟು ಸೆಕೆ ಇದೆ ಹೊರಗಡೆ ಅಂತೂ, ಇಲ್ಲಂತೂ ಅಬ್ಬಾ
ಅಷ್ಟು ಸೆಕೆ ಇದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಏನಿವೆ ಕಂಗ್ರ್ಯಾಚುಲೇಷನ್. ಖುಷಿ ಆಯ್ತು. ಹಾಯ್ ಕಣೋ, ಕಂಗ್ರ್ಯಾಚುಲೇಷನ್. ನೀನು ಇವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ಬಿಟ್ಟೇನೆ. ಯಾಕೆ? ಬೇಬಿ ಆಗಿದೆಲ್ಲ. ಅಯ್ಯೋ, ಬೇಬಿನೂ ಬಂದಿದೆ. ಊಟ ಮಾಡ್ತಾ ಇದ್ವಲ್ಲ, ಹಂಗೆ ಬಂದಷ್ಟು. ಮುಗೀತಾ ನಿಮ್ದು? ಬಟ್ಟೆ ಚೇಂಜ್ ಮಾಡ್ತೀನಿ. ಬಟ್ಟೆ ಚೇಂಜ್ ಮಾಡ್ಕೊಂಡು ನೋಡಿ, ನಮ್ಮ ಕನ್ನಡ ಕುವರ ಕೋಟ್ಯಾಧಿಪತಿಗೆ ಹೋಗಿ ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಂತ, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಕನ್ನಡ ಕುವರ ಇವತ್ತು ಎಷ್ಟು ಖುಷಿ ಆಗ್ತದೆ ಅಂತ ನನಗೆ. ಒಬ್ರು ಯೂಟ್ಯೂಬರ್ ಆಗಿ ಶಿವಮೊಗ್ಗದಿಂದ ಬಂದಂಥ ಹಳ್ಳಿ ಹುಡುಗ ಇವತ್ತು ಬೆಂಗಳೂರಂತ ಮಹಾನಗರದಲ್ಲಿ ಈ ರೀತಿಯಾದಂಥ ಒಂದು ಕಟ್ಟಡದಲ್ಲಿ ನಿಮ್ದು ಸ್ವಂತ ಏನಿಲ್ಲ, ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ. ನಿಮ್ಮ ಹಾರ್ಡ್ ವರ್ಕ್ ಹೀಗೆ ಇರಲಿ. ಸ್ವೀಟ್ ತಂದಿದ್ದೀನಿ, ಮೇಲೆ ಇದೆ, ನೀವು ಇಲ್ಲಿ ಬಂದ್ಬಿಟ್ರಲ್ಲ ಹಂಗೆ. ಈಗಲೇ ಬರ್ತೀವಿ, 5 ಮಿನಿಟ್ಸ್ ಚೇಂಜ್ ಮಾಡ್ತೀನಿ. 5 ಮಿನಿಟ್ಸ್ ಚೇಂಜ್ ಮಾಡ್ತೀನಿ. ಓ, ಎಷ್ಟೊಂದು ಆಫೀಸ್ ಮಾಡ್ತಾ ಇದ್ದೀರಾ ಹಂಗಾದ್ರೆ. ಹಳೆ ಆಫೀಸ್, ಇದು ಹೊಸ ಆಫೀಸ್. ನೋಡಿ, ಇವ್ರು ಕನ್ನಡ ಕುವರ ಅವರ ಮಿಸ್ಸಸ್ ಮನೋಜ್ ಅವ್ರ ಮಿಸ್ಸಸ್. ಇವ್ರ ಪಾಪ ನೋಡಿರ್ಲಿಲ್ಲ, ನಾವು ಇವ್ರದ್ದು ಲೈವ್ ಸೀರೀಸ್ ಮಾಡಿದ್ವಲ್ಲ, ಅದರಲ್ಲಿ ಕಂಪ್ಲೀಟ್ ಆಗಿ ಇವ್ರ ಸ್ಟ್ರಗಲ್ ಎಲ್ಲ ಇತ್ತು. ಏನೋ ಕಡಲೆಕಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದಿರಪ್ಪ, ಇಲ್ಲಿ ನೋಡಿರೋ ದೊಡ್ಡದಾಗೆ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನರ ಕನಸನ್ನ ನನಸು ಮಾಡಬೇಕು, ಕೋಟಿ ಜನರನ್ನ ಮನೆ ಕಟ್ಟಬೇಕಂತ ಆಸೆ ಇರುತ್ತಲ್ಲ, ಕನಸನ್ನ ನನಸು ಮಾಡ್ಬೇಕಂತ ಹೇಳಿ ಮಿಡ್ಲ್ ಕ್ಲಾಸ್ ಹುಡುಗನಿಗೆ ಈ ಥರ ಥಾಟ್ ಬರುತ್ತಲ್ಲ, ಆ ಥಾಟ್ ಬರೋದೇ ಒಂದು ದೊಡ್ಡ ಅಚೀವ್ಮೆಂಟು. ಥಾಟ್ ಇದೆಯಲ್ಲ, ಅದು ಯಾವಾಗ ಸ್ಪಾರ್ಕ್ ಆಯ್ತು ಅಂತ ಕೇಳ್ಬೇಕು ನಿಮ್ಗೆ. ಚೇಂಜ್ ಮಾಡ್ಕೊಂಡ್ಬನ್ನಿ. ಸರಿ ಹಾಗೇನಿಲ್ಲ, ಅವಾಗ ನಿಮ್ಮ ಚೆನ್ನಾಗಿ ಮಾತಾಡಕ್ ಬರಲ್ಲ ನಮ್ಗೆ. ಚೆನ್ನಾಗಿ, ನೀವು ಹೇಗಿದ್ದೀರಾ? ನಮ್ಮ MEP ಕನ್ನಡದವರು ವಿಜಯ್ ಅವ್ರು ಬಂದಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಆಯ್ತು. ನಿಮ್ಮ ಮಿಸ್ಸಸ್ ಚೆನ್ನಾಗಿದ್ದಾರಾ? ಓಕೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ದು ಏನಾದರೂ ಒಂದು ಕನ್ಸನ್ನು ನನಸು ಮಾಡ್ಕೊಳ್ಳಿ. ಇವರೆಲ್ಲ ಮೈಸೂರು ಕಂಟೆಂಟ್ ಕ್ರಿಯೇಟರು. ಹೇಗಿದ್ದೀರಾ ಕೋಮಲ? ಚೆನ್ನಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಊಟ ಹೇಗಿದೆ? ಚೆನ್ನಾಗಿದೆ. ಸ್ನಾನ ಮಾಡಿಸಿದ್ನಲ್ಲ, ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊ ಬಂದಲ್ಲ, ಹಂಗಾಗಿ ಮಲಗ್ತಾನೆ. ಎಷ್ಟಿಟ್ಟಾಯ್ತು? ದಶರಥ ಆಕಾಶ್ ಭೀಷ್ಮ ಆಕಾಶ್. ಆಗಲ್ಲ, ಬಾಬಿ ಯುನಿಕ್ ಆಗಿರ್ಲಿ ಅಂತ ಇದು ಮಾಡಿದ್ರು. ಮೇಡಮ್ ಕೂತ್ಕೊಳ್ಳಿ. ಮನೋಜ್ ಅವತ್ತೆ ಅವ್ರ ಆಫೀಸ್ ಟೀಮ್ ಜೊತೆ ಸೇರಿಕೊಂಡು ಆಫೀಸ್ನಲ್ಲೇ ನಮ್ಗೊಂದು ಸಣ್ಣದಾಗಿ ಸನ್ಮಾನ ಮಾಡಿದ್ರು. ಇಲ್ಲ ಸರ್, ಬನ್ನಿ ಸರ್, ಒಳಗಡೆ ಬನ್ನಿ ಸರ್. ನೀವು ಬನ್ನಿ. ಸೂಪರ್ ಇದು. ಎಲ್ಲ ಇದು ಕೊಡಿ, ತಮ್ಸ್ ಕೊಡಿ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಒಟ್ನಾಗ ಇವ್ರು ನೋಡಿ ನೀವು ಹೊಡಿಯೋದ್ ಕಲ್ತ್ರಿ ಬ್ರೋ. ನೀವು ಹೊಡಿಯೋದ್ರಲ್ಲಿ ಎಕ್ಸ್ಪರ್ಟು. ನೀವು ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ಏನ್ ಸರ್, ನಿಮ್ ನೋಡಿನೇ ಎಲ್ಲ ಚಚ್ಚದ್ ಕಲ್ತಿದ್ದಂತೆ. ಡೀಸೆಂಟ್ ಆಗವ್ರು ಇವಾಗ. ಈ ದಿನ ಇಷ್ಟ ಆಗಿತ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಯಾರಾದರೂ ಹೊಸದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹೊಸದಾಗಿ ಏನಾದರೂ ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡೋಣ. ನಮ್ಮ ಜೊತೆ ನಾವು ಬೆಳೆಯೋದ್ರ ಜೊತೆಗೆ ಎಲ್ಲರೂ ಬೆಳೆಸೋಣ. ಇದೇ ಅಲ್ವಾ ಜೀವನ, ಇಷ್ಟೇ ಅಲ್ವಾ ಲೈಫು. ಎಲ್ಲರೂ ಖುಷಿಯಾಗಿರೋಣ. ನನಗಂತೂ ಎಲ್ಲರೂ ಈ ರೀತಿಯಾಗಿ ಬೆಳೆಯೋದು ಅಂದರೆ ತುಂಬ ಇಷ್ಟ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು. ಸರ್ಗೂ ಒಂದು ಹೇಳೋಣ. ವಿನಯ್ ಸರ್ ಮಾಡಿ ಸರ್, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್ ಸರ್, ಕಂಗ್ರ್ಯಾಚುಲೇಷನ್ ಮಾಡಿ ಸರ್. ಚೆನ್ನಾಗಿ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ. 100% ಮಾಡೋಣ. ಬನ್ನಿ. ಓಕೆ, ಬರ್ತೀವಿ ಸರ್. ಇವಾಗ ಹೊಡಿಯೋದು ಚಚ್ಚೋದು ಎಲ್ಲ ಪ್ರಾರಂಭ ಆಗುತ್ತೆ. ನಾವು ಬರ್ತೀವಿ. ಥ್ಯಾಂಕ್ ಯು, ಬಾಯ್, ಟಾಟಾ, ಸಿ ಯು. ಪಾಪ ಎದ್ದಳಷ್ಟು ಹೋಗ್ಬೇಕಲ್ಲ. ಬಾಯ್ ಸರ್. ಪ್ರೋಗ್ರಾಮ್ ಎಲ್ಲ ಮುಗೀತು, ಮನೆಗೆ ಹೊರಟು ಇವಾಗ ರೆಡಿ, ಪ್ಯಾಕಪ್. ಎಸ್.